ರಾಜ್ಯ ರಾಜಕಾರಣದಲ್ಲಿ ಸಂಚಲನ ಸೃಷ್ಟಿಸಿದೆ ಅಂತೆ. ಯಾವ ಸಂಚಲನೂ ಇಲ್ಲ, ಏನೂ ಇಲ್ಲ. ಸಚಿವರ ಹನಿ ಟ್ರ್ಯಾಪ್ ಪ್ರಕರಣ ಮಹತ್ವದ ತಿರುವನ್ನ ಪಡ್ಕೊಂಡಿದೆ. ಏನು ಹೆಸರು ಇಲ್ಲಿಯವರೆಗೂ ಗೊತ್ತಿರಲಿಲ್ಲ, ಈಗ ಹೆಸರು ಆಚೆ ಬಿಟ್ಟಿದ್ದಾರೆ. ಹನಿ ಟ್ರ್ಯಾಪ್ ಯತ್ನಕ್ಕೆ ಒಳಗಾಗಿದ್ದ ಸಚಿವ ಯಾರು ಅನ್ನುವಂಥ ಕುತೂಹಲ ಇತ್ತಲ್ಲ, ಇವತ್ತು ವಿಧಾನಸಭೆಯಲ್ಲೇ ಅದಕ್ಕೆ ತೆರೆ ಬಿದ್ದುಬಿಟ್ಟಿದೆ. ಹನಿ ಟ್ರ್ಯಾಪ್ ರಾಡಿಯೇ ಅನಾವರಣಗೊಂಡಿದೆ. ರಾಡಿ ಮಾಡ್ಕೊಂಡಿರೋದು ಯತ್ನಾಳ್ ಪ್ರಸ್ತಾಪ ಬೆನ್ನಲ್ಲೇ ತಮ್ಮ ಮೇಲೆ ಹನಿ ಟ್ರ್ಯಾಪ್ ಪ್ರಯತ್ನ ನಡೆದಿರೋದು ಸತ್ಯ ಅನ್ನೋದನ್ನ ಒಪ್ಕೊಂಡಿದ್ದಾರೆ. ಕರ್ನಾಟಕ ಸಿಡಿ ಪೆನ್ ಡ್ರೈವ್ಗೆ ಫ್ಯಾಕ್ಟರಿ ಆಗ್ಬಿಟ್ಟಿದೆ ಅಂತ ಹೇಳಿಬಿಟ್ರು. ಬರೋಣ ಈ ವಿಚಾರಕ್ಕೆ. 48 ಮಂದಿಯ ಮೇಲೆ ಸಿಡಿ ಪೆನ್ ಡ್ರೈವ್ ಆಪರೇಷನ್ ಮಾಡಲಾಗಿದೆ. ಎಲ್ಲಾ ಪಕ್ಷದವರು ಇದರಲ್ಲಿ ಸಿಲುಕಿದ್ದಾರೆ. ಕೇಂದ್ರದ ಮುಖಂಡರೂ ಇದ್ದಾರೆ. ಇದರ ಹಿಂದಿರುವ ಪ್ರೊಡ್ಯೂಸರ್ ಯಾರು, ಡೈರೆಕ್ಟರ್ ಯಾರು ಅನ್ನೋದು ಗೊತ್ತಾಗಬೇಕು. ಹೀಗಾಗಿ ಈ ಬಗ್ಗೆ ಉನ್ನತ ಮಟ್ಟದ ತನಿಖೆ ಆಗಬೇಕು. ನಿವೃತ್ತ ನ್ಯಾಯಾಧೀಶರ ನೇತೃತ್ವದಲ್ಲೇ ತನಿಖೆ ಆಗಬೇಕು ಅಂತ ಸಚಿವ ರಾಜಣ್ಣ ಅವರ ಆಗ್ರಹ. ಇದಕ್ಕೆ ಪಕ್ಷಭೇದ ಮರೆತು ಎಲ್ಲಾ ಪಕ್ಷಗಳಿಂದ ಬೆಂಬಲ ಸಿಕ್ತು. ತಕ್ಷಣವೇ ಗೃಹ ಸಚಿವರು ಕೂಡ ಉನ್ನತ ಮಟ್ಟದ ತನಿಖೆಗೆ ಆದೇಶ ನೀಡುವ ಘೋಷಣೆಯನ್ನ ಮಾಡಿದ್ರು. ಕೆಎನ್ ರಾಜಣ್ಣ ಮೇಲೆ ನಡೆದ ಹನಿ ಟ್ರ್ಯಾಪ್ ಪ್ರಯತ್ನವನ್ನ ಅವರ ಪುತ್ರ ಎಂಎಲ್ಸಿ ರಾಜೇಂದ್ರ ಅನಾವರಣ ಮಾಡಿದ್ರು. ಸಿಎಂ ಭೇಟಿಯಾಗಿ ದೂರು ಕೂಡ ಕೊಟ್ಟರು. ಈ ಬೆಳವಣಿಗೆ ಘಟಿಸುವ ಮುನ್ನ ಸಿಎಂ ಬಳಿ ಸಚಿವರಾದ ರಾಜಣ್ಣ ಮತ್ತು ಪರಮೇಶ್ವರ್ ಪ್ರತ್ಯೇಕವಾಗಿ ಸಭೆಯನ್ನ ನಡೆಸಿದ್ದು ಎಲ್ಲರ ಗಮನ ಸೆಳೆಯಿತು. ಇದಕ್ಕೂ ಮುನ್ನ ಮಾತನಾಡಿದ ಡಿಸಿಎಂ, ಹನಿ ಟ್ರ್ಯಾಪ್ಗೆ ಒಳಗಾದವರು ದೂರು ಕೊಡ್ಲಿ ಅಂದಿದ್ರು. ಇನ್ನು ರಾಜಣ್ಣ, ನಾನು ಸತ್ಯ ಹರಿಶ್ಚಂದ್ರನೂ ಅಲ್ಲ, ಶ್ರೀರಾಮಚಂದ್ರನೂ ಅಲ್ಲ ಅಂತ ಸ್ಪಷ್ಟಪಡಿಸಿದ್ರು. ನಾಡು ಸುಸಂಸ್ಕೃತ ಒಂದು ಅತ್ಯಂತ ಮುಂದುವರೆದ ರಾಜ್ಯ. ಇವತ್ತು ನಮ್ಮ ಸಹಕಾರಿ ಸಚಿವರ ಮೇಲೆ ಈ ಹನಿ ಟ್ರ್ಯಾಪ್ ಕೆಲವೊಂದು ರಾಜಕೀಯ ಪಕ್ಷದಲ್ಲಿರುವಂತವರು ಭವಿಷ್ಯ ಸಲುವಾಗಿ, ಅವರ ಕುಟುಂಬದ ಭವಿಷ್ಯ ಸಲುವಾಗಿ ಅವ್ರ ಮುಂದಿನ ಮುಖ್ಯಮಂತ್ರಿ ಆಗ್ಬೇಕು, ನೋಡಿ ಅವರೇ ಅನಗತ್ಯವಾಗಿ ಮಾತಾಡಬೇಡಿ. ಅವ್ರೇನು ಉತ್ತರ ಕೊಡ್ತಾರೆ ನೋಡುವ. ರಾಜಣ್ಣ ಅವರ ಮೇಲೆ ನಾಳೆ ಮತ್ತೊಬ್ಬರ ಮೇಲೆ ಅವರೀಗ ರಾಜ್ಯ ಆಯ್ತು. ಕರ್ನಾಟಕ ರಾಜ್ಯ ಅಂತ ಹೇಳಿದ್ರೆ ಇದು ಒಂದು ಸಿಡಿ ಪೆನ್ ಡ್ರೈವ್ಗಳಿಗೆ ಒಂದು ಕಾರ್ಖಾನೆ ತರ ಅಂತಕ್ಕಂಥದ್ದು ಕೂಡ ಬಹಳ ಜನ ಹೇಳ್ತಾರೆ. ಬಹಳ ಗುರುತರವಾದಂತಹ ಒಂದು ಆರೋಪ ಅಂತೇಳಿ ನಾನು ಕೂಡ ಅನ್ಕೊಳ್ತೇನೆ. ಈ ಸಿಡಿ ಮಾಡ್ತಕ್ಕಂಥದ್ದು, ಪೆನ್ ಡ್ರೈವ್ ಮಾಡ್ತಕ್ಕಂಥದ್ದು, ಇದ್ರ ಬಗ್ಗೆ ನನಗಿರೋ ಮಾಹಿತಿ ಇದೆ. 48 ಜನಗಳಿದ್ದಾರೆ. ಆದ್ರೆ ಇವೆಲ್ಲ ಬಹಳಷ್ಟು ಜನ ನ್ಯಾಯಾಲಯಗಳಲ್ಲಿ ಬಹಿರಂಗ ಮಾಡಬಾರ್ದು ಅಂತಕ್ಕಂಥದ್ದಕ್ಕೆ ಸ್ಟೇ ತಗೊಂಡಿರ್ತಕ್ಕಂಥದ್ದು. ಅಲ್ಲೂ ಕೂತವ್ರೆ, ಇಲ್ಲೂ ಕೂತವ್ರೆ. ಇದರಲ್ಲಿ ಬರೀ ನಮ್ಮ ರಾಜ್ಯಕ್ಕೆ ಸೀಮಿತ ಆಗಿಲ್ಲ ಅಧ್ಯಕ್ಷರೇ, ಇದು ರಾಷ್ಟ್ರ ಮಟ್ಟದ ಎಲ್ಲಾ ಪಕ್ಷದಲ್ಲಿರ್ತಕ್ಕಂಥ ಮುಖಂಡಗಳು ಹನಿ ಟ್ರ್ಯಾಪ್ ಪೆನ್ ಡ್ರೈವ್ಗಳು ಕೂಡ ಇದಾವೆ. ಈಗ ನನ್ನ ಮೇಲೂ ಕೂಡ ಅಟೆಂಪ್ಟ್ ಮಾಡಿದ್ದಾರೆ ಅಂತಕ್ಕಂಥದ್ದಕ್ಕೆ ಪುರಾವೆಗಳನ್ನು ಇಟ್ಕೊಂಡಿದ್ದೀನಿ. ನಾನು ನಮ್ಮ ಗೃಹ ಮಂತ್ರಿಗಳಿಗೆ ಒತ್ತಾಯ ಮಾಡ್ತೇನೆ. ನಾನು ಒಂದು ಲಿಖಿತ ಕಂಪ್ಲೇಂಟ್ ಅನ್ನು ಕೊಡ್ತೀನಿ. ಅವರು ತನಿಖೆ ಮಾಡಿಸಬೇಕು. ಇದರಲ್ಲಿ ಯಾರೆಲ್ಲ ಪ್ರೊಡ್ಯೂಸರ್ಸ್ ಇದ್ದಾರೆ, ಡೈರೆಕ್ಟರ್ಸ್ ಯಾರ್ಯಾರಿದ್ದಾರೆ, ಇವೆಲ್ಲವೂ ಕೂಡ ಹೊರಗಡೆ ಬರಲಿ, ಜನಗಳಿಗೆ ಗೊತ್ತಾಗಲಿ. ಆಕ್ಟರ್ಸ್ಗಳು ಯಾರ್ಯಾರು ಇವೆಲ್ಲ ಗೊತ್ತಾದ್ರೆ ಅದರಿಂದ ಇದೊಂದು ಪಿಡುಗು. ಇದು ಅವ್ರು ಆರೋಪ ಮಾಡಿರೋದು ಸತ್ಯ ಇದೆ. ಅವ್ರ ಹತ್ರ ಅವ್ರು ಗೌರ್ಮೆಂಟ್ ಕ್ವಾರ್ಟರ್ಸ್ಗೆ ಹೋಗಿದ್ರು ಅಂತ ಮಾಹಿತಿ ಇದೆ ಕಳೆದ 1.5 ತಿಂಗಳಿಂದ. ನೋಡೋಣ, ಅದು ತನಿಖೆ ಆಗುತ್ತೆ. ಒಂದು 2 ಬಾರಿ ಆಗಿದೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಪಾರ್ಟಿ ಅಂತ ನಾನು ಹೇಳಕ್ ಹೋಗೋದಿಲ್ಲ. ತನಿಖೆ ಆಗಲಿ, ಯಾರಾಗಲಿ ತಪ್ಪೋದು. ಎಷ್ಟು ಬೇಗ ತನಿಖೆ ಆಗುತ್ತೆ ಅಷ್ಟು ಬೇಗ ಒಳ್ಳೇದು. ಮಾತಾಡ್ತೀನಿ ಡೆಲ್ಲಿಯಲ್ಲಿ. ಇದಕ್ಕೆ ಒಂದು ಫುಲ್ ಸ್ಟಾಪ್ ಹಾಕಬೇಕು. ಬಹುಶಃ ಬಹಳಷ್ಟು ಜನರಿಗೆ ಅವರವರ ಮರ್ಯಾದೆಯ ಪ್ರಶ್ನೆ. ಹಾಗಾಗಿ ನಾನು ಮಾನ್ಯ ರಾಜಣ್ಣನವರು ಒಂದು ಮನವಿಯನ್ನ ಕೊಡ್ತೇನೆ ಅಂತ ಹೇಳಿದ್ದಾರೆ. ಆ ಆಧಾರದ ಮೇಲೆ ನಾನು ಒಂದು ಉನ್ನತ ಮಟ್ಟದ ತನಿಖೆಯನ್ನ ಆದೇಶ ಮಾಡ್ತೇನೆ ಮಾನ್ಯ ಸಭಾಪತಿಗಳೇ. ಇದು ಗೊತ್ತಾಗ್ಲಿ, ಇದು ಸತ್ಯಾಸತ್ಯತೆಯನ್ನ ನಾವು ತಿಳ್ಕೋಬೇಕಾಗ್ತದೆ. ತೊಂದರೆ ಆಗಿದ್ರೆ ಯಾರು ಹೋಗಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡಲಿ. ಸುಮ್ಮನೆ ಪ್ರೆಸ್ ಮುಂದೆ ಮಾತಾಡಿದ್ರೆ ಏನು ಪ್ರಯೋಜನ ಆಗಲ್ಲ. ಅಫಿಷಿಯಲ್ ಆಗಿ ಕಂಪ್ಲೇಂಟ್ ಕೊಡಬೇಕು, ತನಿಖೆ ಮಾಡಿಸ್ಬೇಕು. ಪೊಲೀಸ್ ಇದೆ, ತನಿಖೆ ಮಾಡ್ತಾರೆ. ಸುಮ್ಮನೆ ಪ್ರೆಸ್ ಅವರು ತನಿಖೆ ಮಾಡ್ತಾರ? ಯಾರು ಮಾಡ್ತಾ ಇದ್ದಾರೆ ಅಂತ ಕ್ರಮ ಕೈಗೊಳ್ಳಿ ಅಂತ ನಾನೇ ಹೇಳ್ತಾ ಇದ್ದೀನಿ. ರಿಪೋರ್ಟ್ ಕೊಡಬೇಕು. ರಮೇಶ್ ಜಾರಕಿಹೊಳಿ ಅವರಿಂದ ಹಿಡಿದು ಹಾಸನದ ರೇವಣ್ಣಂದಿರ್ಬೋದು, ಪ್ರಜ್ವಲ್ ರೇವಣ್ಣಂದಿರ್ಬೋದು, ಇವೆಲ್ಲವೂ ಸೇರಿದ್ರೆ ಸರಿಸುಮಾರು ಒಂದು 48 ಜನರ ಈ ರೀತಿಯ ಅಶ್ಲೀಲ ಇರ್ತಕ್ಕಂಥ ಏನು ಪೆನ್ ಡ್ರೈವ್ಗಳನ್ನ ರಾಜ್ಯದಲ್ಲಿ ತಯಾರು ಮಾಡಿದ್ದಾರೆ ಅಂತಕ್ಕಂಥದ್ದು. ನಾನು ಯಾರಾದ್ರೂ ಕೂಡ ಒಬ್ರು ನಿವೃತ್ತ ನ್ಯಾಯಾಧೀಶರ ನೇತೃತ್ವದಲ್ಲಿ ತನಿಖೆ ಆಗಬೇಕು ಅಂತಕ್ಕಂಥ ಪ್ರಯತ್ನ ನಡೆದಿದೆ. ಆದ್ರೆ ಆ ಒಂದು ಇದಕ್ಕೆ ಒಳಗಾಗಿಲ್ಲ. ನಾನೇನು ನಿಮ್ಮ ಮುಂದೆ ನಾಚಿಕೆ ಏನು ಹೇಳ್ಕೊಳಕ್ ನನಗೆ ನಾಚಿಕೆ ಏನಿಲ್ಲ. ನಾನೇನು ಸತ್ಯ ಹರಿಶ್ಚಂದ್ರನೂ ಅಲ್ಲ, ನಾನು ಶ್ರೀರಾಮಚಂದ್ರನೂ ಅಲ್ಲ. ಅರುಣ್, ಈಗ ಈ ಹೇಸಿಗೆ ಕೆಲಸ ಯಾರೇ ಮಾಡಿದ್ರು ಕೂಡ ಅದು ತಪ್ಪು, ಅವರ ವಿರುದ್ಧ ಕ್ರಮ ಆಗಬೇಕು. ಆದರೆ ಈಗ ಇವ್ರು ಪಕ್ಷಾತೀತವಾಗಿ ಎಲ್ಲರೂ ಒಟ್ಟಾಗಿ ನಿಂತು ಇದ್ರ ವಿರುದ್ಧ ಹೋರಾಟ ಮಾಡ್ತಾರೆ ಅಂದರೆ ಯಾರೋ ಒಬ್ರು ತಿನ್ನಕ್ಕೆ ಸರಿ ಅಲ್ಲ, ಯೋಗ್ಯ ಅಲ್ಲ ಅಂತದನ್ನು ತಾನು ತಟ್ಟೆ ಮುಂದೆ ಇಟ್ಟರು ತಿಂತಾರ? ಪಾಲುದಾರರು ಆಗಿರೋದ್ರಿಂದ ಈ ಹಣೆಬರ ಆಗಿರೋದು. ಎಲ್ಲರೂ ಕೂಡ ಬೇರೆ ವಿಚಾರಗಳಲ್ಲಿ ಇವರೆಲ್ಲ ಒಂದಾಗ್ತಾರ? ಎಲ್ಲ ಆಗ್ತಾರೆ. ಅವರು ಇವರು ಕಚ್ಚಾಡ್ಕೊಳ್ಳೋದಿಲ್ವ? ಇವತ್ತು ನೋಡಿ ಎಷ್ಟು ಪಕ್ಷಾತೀತವಾಗಿ ಹೌದೌದೌದೌದು ಎಲ್ಲ ತನಿಖೆ ಆಗಬೇಕು ಅಂತಾರೆ. ಕೆಲವು ಕೇಸ್ಗಳಲ್ಲಿ ಯಾವ ಸ್ಟ್ಯಾಂಡ್ ತಗೊಂಡಿದ್ರು?
ಅಸಹ್ಯ ಅನಿಸ್ತಾ ಇದೆ ಇವತ್ತಿನ ವಿಚಾರದಲ್ಲಿ. ರಾಜ್ಯದ ಜನ ಇವತ್ತು ನಿಮ್ಮನ್ನ ನೋಡಬೇಕಾದ್ರೆ ಥೂ ಛೀ ಅನ್ನೋ ರೀತಿಯಲ್ಲಿ ಆಗೋಗಿದೆ. ಯಾಕೆ ಅಂತಂದ್ರೆ ನಿಮ್ಮಲ್ಲಿರುವಂಥವ್ರು ಯಾರೋ ಮಾಡುವಂಥ ಕಚಡ ಕೆಲಸದಿಂದಾಗಿ, ನಿಮ್ಮಲ್ಲಿರುವಂಥವ್ರು ಯಾರೋ ಹೊಲಸು ತಿನ್ನೋದ್ರಿಂದಾಗಿ, ನಿಮ್ಮಲ್ಲಿರುವಂಥ ಗಲೀಜು ರಾಜಕೀಯದಿಂದಾಗಿ ನೀವು ಇಡೀ ಕರ್ನಾಟಕವನ್ನ ಯಾಕೆ ಇವತ್ತಂದ್ರಿ ಅಂತ ನನಗೆ ಅರ್ಥ ಆಗ್ತಿಲ್ಲ. ಮನೆ ರಾಜಣ್ಣ ಅವ್ರು ಬಳಸ್ತಾರೆ ಏನು, ಕರ್ನಾಟಕ ಸಿಡಿ ಪೆನ್ಡ್ರೈವ್ಗೆ ಫ್ಯಾಕ್ಟರಿ ಆಗಿದೆ. ಮಾನ್ಯ ಮಂತ್ರಿಗಳೇ, ಇಡೀ ಕರ್ನಾಟಕ ಹೆಂಗ್ರಿ ಆಗುತ್ತೆ? ನಿಮ್ಮ ಪಕ್ಷದಲ್ಲಿರೋ ಯಾರೋ ಮೇಲೆ ಆರೋಪ ಬರ್ತಾ ಇದೆ, ಇನ್ನೊಂದು ಪಕ್ಷದಲ್ಲಿರುವಂಥವ್ರು ಯಾರ್ದೋ ಮೇಲೆ ಆರೋಪ ಬರ್ತಾ ಇದೆ ಅಂದ್ರೆ ನಿಮ್ಮಲ್ಲಿರುವಂಥವ್ರು ಯಾರೋ ಒಬ್ರು ಇಡೀ ಕರ್ನಾಟಕದಲ್ಲಿನೇ ಪೆನ್ಡ್ರೈವ್ ಸಿಡಿ ಫ್ಯಾಕ್ಟರಿ ಆಗೋಯ್ತಾ? ಈ ಕರ್ನಾಟಕಕ್ಕೆ ಅದರದ್ದೇ ಆದಂತ ಒಂದು ಸಂಸ್ಕೃತಿ ಇದೆ, ಇದೇ ಕರ್ನಾಟಕಕ್ಕೆ ಇರುವಂತ ಒಂದು ಇತಿಹಾಸ ಇದೆ. ಈ ಕರ್ನಾಟಕ ರಾಜಕೀಯಕ್ಕೆ, ಇಡೀ ದೇಶಕ್ಕೆ ಒಂದು ಹೆಸರು ಮಾಡಿದ್ದಿದೆ. ನೀವು ಮಾಡಿರುವಂತಹ ಗಲೀಜು ಕೆಲಸಗಳಿಂದಾಗಿ, ನೀವು ಅಂದ್ರೆ ನೀವಲ್ಲ, ಇನ್ನುಳಿದಂಥವ್ರು ಮಾಡಿರುವಂತಹ ಗಲೀಜು, ರಾಜಕಾರಣಿಗಳು ಮಾಡಿರುವಂತಹ ಗಲೀಜಿನಿಂದಾಗಿ ಇಡೀ ಕರ್ನಾಟಕನೇ ಫ್ಯಾಕ್ಟರಿ ಆಗ್ಬಿಟ್ಟಿದೆ ಪೆನ್ಡ್ರೈವ್ ಸಿಡಿದು. ಯಾರು ಮಾಡಿದ್ದು? ಜನ ಮಾಡಿದ್ರ? ಅವರ ಹೆಸರಿನಲ್ಲಿ ಆಯ್ಕೆ ಆಗಿರುವಂತವ್ರು ನೀವು ಮಾಡಿಲ್ವಾ? ಅವ್ರು ಯಾರೋ ಬಂದ್ರಂತೆ, ಆಯ್ತು. ಹಾಗಿದ್ದಾಗ ನನ್ನ ಪ್ರಶ್ನೆ ಮಾನ್ಯ ರಾಜಣ್ಣ ಅವರೇ, ಎಷ್ಟು ದಿನ ಆಯ್ತು ಈ ವಿಚಾರದಲ್ಲಿ ನಿಮಗೆ ಬಂದು? 6 ತಿಂಗಳಿಂದ ಅಂತ ಅವ್ರ ಮಗನೇ ಹೇಳ್ತಾರೆ. ಕಂಪ್ಲೇಂಟ್ ಯಾಕೆ ಕೊಟ್ಟಿಲ್ಲ? ಹಾಗಿದ್ದಾಗ ಯಾರನ್ನ ಯಾಮಾರಿಸ್ತಾ ಇದ್ದೀರಾ? ಸರ್ಕಾರ ಅವ್ರದೇ ಇದೆ, ಡ್ರಾಮಾ ಮಾಡ್ತಾ ಇದ್ದೀರಾ ನಿಂತ್ಕೊಂಡ್ಬಿಟ್ಟು. ನಿಮ್ಮದೇ ಸರ್ಕಾರ, ನಿಮ್ಮ ಜೊತೆಗೆ ನಿಮ್ಮದೇ ಜಿಲ್ಲೆಯಲ್ಲಿರುವಂತರು ಗೃಹ ಮಂತ್ರಿಗಳಿದ್ದಾರೆ. 5 ನಿಮಿಷದಲ್ಲಿ ಎಲ್ಲವೂ ಕೂಡ ಕಂಪ್ಲೇಂಟ್ ಕೇಸ್ ಆಗ್ಬಿಟ್ಟು ಯಾರಿದ್ದಾರೆ ಒಳಗಡೆ ಬಂದ್ರಂತೆ, ಅವ್ರನ್ನ ವಾಪಸ್ ಕಳಿಸ್ಬಿಟ್ರಂತೆ ಆವಾಜ್ ಹಾಕ್ಬಿಟ್ಟು. ಏನ್ ಕಾಮಿಡಿ ಮಾಡ್ತಾ ಇದ್ದೀರಾ? ಯಾರಿಗೆ ಕತೆ ಕಟ್ತಾ ಇದ್ದೀರಾ ಇದನ್ನೆಲ್ಲ? ಯಾಕೆ ಹಾಗಿದ್ದ ಕಂಪ್ಲೇಂಟ್ ಕೊಟ್ಟಿಲ್ಲ? ಯಾರೋ ಬಂದ್ರು, ಗೊತ್ತಾಯ್ತು, ಕಳಿಸ್ಬಿಟ್ಟು. ಯಾಕೆ ನಿಮ್ ಜೊತೆ ಗನ್ಮೆನ್ ಇರಲ್ವಾ? ಸಚಿವರಿಲ್ವಾ? ನೀವೆಲ್ಲ ನಿಮ್ ಜೊತೆಗಿರುವಂತ ಸಚಿವರಿಗೆ ಹೇಳಿಸ್ಬಿಟ್ಟು ಹೋಗಪ್ಪ ಕಂಪ್ಲೇಂಟ್ ಕೊಡಿ, ಇವರೆಲ್ಲ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ, ಇವ್ರ ಹಿಂದೆ ಇರುವಂತವ್ರು ಯಾರು ತನಿಖೆ ಮಾಡಿ ಅಂತ ಯಾಕೆ ಹೇಳಲಿಲ್ಲ? ಹಾಗಿದ್ದಾಗ ತಮಾಷೆ ಮಾಡ್ಕೊಂಡು ನೋಡ್ಕೊಂಡು ಕೂತಿದ್ರಾ? 6 ತಿಂಗಳಿಂದ ಅಂತೆ, 1.5 ತಿಂಗಳಿಂದ ಅಂತೆ ಇವರ ಸರ್ಕಾರಿ ಬಂಗ್ಲೆಗೆ ಬಂದ್ರಂತೆ, ಟ್ರೈ ಮಾಡಿದ್ರಂತೆ, ವಿಡಿಯೋ ಕಾಲ್ ಮಾಡ್ತಿದ್ರಂತೆ. ಕಾಮನ್ ಸೆನ್ಸ್ ಬೇಡವಾ? ಯಾರ ಕಿವಿಗೆ ಹೂವು ಇಡಕ್ ನೋಡ್ತಾ ಇದ್ದೀರಾ? ಬಿಜೆಪಿಯವ್ರ ಕಿವಿಗೆ ಹೂವು ಇಟ್ಟಂಗೆ ಜನರ ಮುಂದೆ ಇಡಕ್ ಬರಬೇಡಿ. ಎಲ್ಲಾ ಪ್ರಶ್ನೆಗಳು ಇಲ್ಲಿದೆ. ಇಡೀ ಕರ್ನಾಟಕನೇ ಪೆನ್ ಡ್ರೈವ್ ಸಿಡಿ ಫ್ಯಾಕ್ಟರಿ ಅಂತೆ. ಆದ್ರೆ ಇವತ್ತು ಸದನದಲ್ಲಿ ಇದು ಪ್ಲಾನ್ ಆಗೇ ಪ್ರಸ್ತಾಪ ಆಯ್ತಾ ಅಂತ ಅನಿಸ್ತಾ ಇದೆ. ಯಾರು ಪರ್ಟಿಕ್ಯುಲರಿ ಹಾಗೆ ಅನಿಸ್ತಾ ಇದೆ ಎಲ್ಲ ಸರ್ಕಮ್ಸ್ಟಾನ್ಸಸ್ ಅನ್ನ ನೋಡ್ತಾ ಇದ್ರೆ. ಯಾರನ್ನೋ ಯಾರೋ ಟಾರ್ಗೆಟ್ ಮಾಡಕ್ಕೋಸ್ಕರ ಇನ್ಯಾವುದೋ ವಿಚಾರದಲ್ಲಿ ಬಲೆ ಹೆಣೆಯುವಂತ ಪ್ರಯತ್ನಗಳು ಈ ರಾಜಕೀಯದಲ್ಲಿ ನಡೀತಾ ಇರೋಂಗಿದೆ. ಯಾರನ್ನೋ ಅದುಮಬೇಕಾಗಿರುವಂತ ಕೆಲಸಕ್ಕೋಸ್ಕರ ಇನ್ಯಾರನ್ನೋ ಗಾಳವಾಗಿ ಬಳಕೆ ಮಾಡಿಕೊಂಡು ಬನ್ನಿ ನಾವು ಜೊತೆಯಾಗಿ ಸೇರಿಕೊಳ್ಳೋಣ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಇದಕ್ಕೆ ಹಿಂದಿನ ಒಂದಿಷ್ಟು ಬೆಳವಣಿಗೆಗಳನ್ನ ಅಲ್ಲಲ್ಲಿ ನೀವು ಜೇಡರ ಬಲೆಯ ರೀತಿ ಹೆಣಿತಾ ಹೋದಾಗ ಅದೆಲ್ಲವೂ ಕೂಡ ಲಿಂಕ್ ಆಗುತ್ತೆ. ಯಾಕೆ ಗಿದ್ರೆಗೆ 1.5 ತಿಂಗಳಿಂದ 6 ತಿಂಗಳಿಂದ ನಡೀತಾ ಇರೋದು ಈಗ ಏಕಾಏಕಿಯಾಗಿ ಹುಯಿ ಅಂತ ಎದ್ದು ನಿಂತ್ಕೊಳ್ತೆ? ಯಾಕೆ? ಕಳೆದ 1 ವಾರದಿಂದಲೂ ಇದು ಡಿಸ್ಕಷನ್ ನಡೀತಾ ಇತ್ತು ತಾನೆ. ಇವತ್ತೇನು ರಾಜಕೀಯ ಪಡಸಾಲೆಯಲ್ಲಿ ಏನು ಬಂದಿದ್ದಲ್ವಲ್ಲ, ಟಾಕ್ ಅಲ್ಲಿ ರಾಜಕೀಯದಲ್ಲಿ ಇತ್ತು ತಾನೆ. ಅಲ್ಲ, ಹೆಸರು ಪ್ರಸ್ತಾಪ ಆಗಿದ್ರಿಂದ ನಾನು ಮಾತಾಡ್ಬೇಕಾಯ್ತು ಅಂತ ಶೆಲ್ಟರ್ ತಗೊಳ್ತಿದ್ದಾರೆ. ಈ ಶೆಲ್ಟರ್ ತಗೊಳ್ಳೋದು ಬಿಡಿ, ಆಯ್ತು. ಇನ್ನೊಂದಿಷ್ಟು ಪ್ರಶ್ನೆ ಕೇಳ್ತೀನಿ. ಈ 48 ಮಂದಿನೇ ಅಂತ ನಿಮಗೆ ಹೆಂಗೆ ಆ ನಂಬರ್ಸ್ಗಳಿಗೆ ಬಂದ್ರಿ ನೀವು? 48 ಮಂದಿ ಅಂತ ಹೇಳಿ ಅಂದ್ರೆ ಎಲ್ಲ ಡೀಟೇಲ್ಸ್ ಗೊತ್ತಿದೆಯಾ ಮಾನ್ಯ ಮಂತ್ರಿಗಳೇ? ಆ ಡೀಟೇಲ್ಸ್ಗಳೆಲ್ಲ ಗೊತ್ತಿದ್ದು ಕೂಡ ನೀವು ಇಟ್ಕೊಂಡ್ಬಿಟ್ಟು ತನಿಖೆಗೋಸ್ಕರ ನಾನು ಕೇಳ್ತಾ ಇದ್ದೀನಿ, ದೂರು ಕೊಡ್ಲಿ. ಏನ್ ಡ್ರಾಮಾ ಮಾಡ್ತಾ ಇದ್ದೀರಾ? ನಾನು ಹೋಗಿ ದೂರು ಕೊಡ್ತೀನಿ, ಅವರು ತನಿಖೆ ಮಾಡಲಿ, ಉನ್ನತ ಮಟ್ಟದ ತನಿಖೆ. ಸಚಿವರಾಗಿದ್ಕೊಂಡು ಸರ್ಕಾರದಲ್ಲಿ ಇದ್ಕೊಂಡು ನೀವೇ ಈ ರೀತಿಯಾಗಿ ಹೇಳ್ಕೊಳ್ಳುವಂಥ ಅನಿವಾರ್ಯತೆಯನ್ನು ಸೃಷ್ಟಿ ಮಾಡ್ಕೊಂಡಿರೋರು ಯಾರು? ಹಾಗಿದ್ದಾಗ 48 ಅನ್ನುವಂಥ ನಂಬರ್ಸ್ ಗೊತ್ತಾಗತ್ತೆ, ಬಂದಿದ್ರು ಅನ್ನೋದು ಗೊತ್ತಾಗತ್ತೆ, ನನ್ನ ಹತ್ರ ಎಲ್ಲ ಎವಿಡೆನ್ಸ್ ಇದೆ ಅಂತ ಗೊತ್ತಾಗತ್ತೆ. ಕಂಪ್ಲೇಂಟ್ ಕೊಡಲ್ಲ. ಆದರೆ ಸದನದಲ್ಲಿ ನಿಂತ್ಕೊಂಡು ಅಲ್ಲಿ ಯಾರೋ ಒಬ್ರು ಹೇಳಿದ ನಂತರ ಈಗ ದೂರು ಕೊಡ್ತೀನಿ ಅಂತಿದ್ರು. ಇಲ್ಲಿಯವರೆಗೂ ಏನು ಡ್ರಾಮಾ ಮಾಡ್ತಾ ಇದ್ರ? ಎಲ್ಲಾ ಪಕ್ಷದವರು ಕೂಡ ಎಲ್ಲ ಪಕ್ಷದ ಎಲ್ಲರೂ ಸಿಕ್ಕಾಕೊಂಡಿದ್ದಾರೆ ಅಂತ ಹೇಳ್ತೀರಾ. ಹೇಗೆ ಹೇಳಿದ್ರಿ ಅದನ್ನ? ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಹೇಗೆ ಹೇಳಿದ್ರು ಅದನ್ನ? ಏನ್ ಇನ್ಫಾರ್ಮೇಶನ್ ಇದೆ ನಿಮ್ಮ ಹತ್ರ? ಯಾವ ರೀತಿಯಾದಂಥ ಮಾಹಿತಿ ನಿಮ್ಮ ಹತ್ರ ಇದೆ? ಎಲ್ಲಾ ಪಕ್ಷದವರು ಇದರಲ್ಲಿದ್ದಾರೆ. ಯಾರ್ಯಾರು? ಅದಕ್ಕೆ ಅವ್ರು ಹೇಳ್ತಾರೆ ಕೋರ್ಟಲ್ಲಿ ಎಲ್ಲ ಸ್ಟೇ ತಗೊಂಡ್ಬಂದ್ಬಿಟ್ಟಿದ್ದಾರೆ. ಸ್ಟೇ ತಗೊಂಡ್ಬಂದು ಇಲ್ಲದೆ ಹೇಳಿ ಎಷ್ಟು ಜನ ತಗೊಂಡ್ಬಂದಿದ್ದಾರೆ? 48 ಸ್ಟೇ ತಗೊಂಡಿದ್ದಾರೆ. ಯಾರವರು? ಯಾಕೆ ಜನರ ಮುಂದೆ ಸುಳ್ಳು ಹೇಳ್ತಾ ಇದ್ದೀರಾ? ಲೆಕ್ಕ ಕೊಡಿ, ಇಲ್ಲದ್ರೆ 48 ಹೇಗೆ ನಂಬರ್ ಹೇಳ್ತಾ ಇದ್ದೀರಾ ಅದನ್ನ? ಕೇಂದ್ರದ ಮುಖಂಡರು ಇದ್ದಾರೆ ಅಂತೇಳಿ. ಯಾರು? ಸುಮ್ಮನೆ ಗಾಳಿಯಲ್ಲಿ ಬಿಟ್ಬಿಡೋದು. ನಿಮಗೆ ಹೆಂಗ್ ಗೊತ್ತು ಕೇಂದ್ರದ ಮುಖಂಡರು ಅದರಲ್ಲಿ ಇದ್ದಾರೆ ಅಂತ ಹೇಳಿ? ಯಾರ ಕಿವಿಗೆ ಹೂ ಇಡಕ್ ನೋಡ್ತಾ ಇದ್ದೀರಾ? ಇಲ್ಲೊಂದು ಡ್ರಾಮಾ ಕ್ರಿಯೇಟ್ ಮಾಡಿದಂಗೆ ಕಾಣಿಸ್ತಾ ಇದೆ ಈ ಕೇಸ್ನಲ್ಲಿ. ಯಾರನ್ನೋ ಟಾರ್ಗೆಟ್ ಮಾಡಕ್ಕೋಸ್ಕರ ಇನ್ಯಾವುದೋ ಎಲ್ಲ ಕ್ಯಾರೆಕ್ಟರ್ಗಳನ್ನ ನೋಡ್ಕೊಳ್ಳಿ.
ಈ ಇಡೀ ಚಿತ್ರದಲ್ಲಿದ್ವಿಯಾ, ಹೌದು. ಇವತ್ತು ಕಾಣಿಸ್ಕೊಂಡಿರುವಂತ ಈ ಚಿತ್ರದಲ್ಲಿರುವಂತವ್ರು ಎಲ್ಲರೂ ಕೂಡ ಪರ್ಟಿಕ್ಯುಲರ್ ಆಗಿ ಕೇಂದ್ರೀಕೃತವಾದಂಗಿದ್ದಾರೆ. ಹೌದು. ಹೇಗೆ ಬಲೆಯನ್ನ ಹೆಣ್ಕೊಂಡು ಈ ಕ್ಯಾರೆಕ್ಟರ್ನ ನೀನ್ ನಿಭಾಯಿಸು, ಈ ಪಾತ್ರವನ್ನು ನೀನ್ ನಿಭಾಯಿಸು, ನಾನು ಈ ಪಾತ್ರವನ್ನು ನಿಭಾಯಿಸ್ತೀನಿ, ಇಬ್ಬರು ಸೇರ್ಕೊಂಡು ಹಿಂಗೆ ಹೇಳೋಣ ಅನ್ನೋ ರೀತಿಯಲ್ಲಿ ಪ್ರೀ ಪ್ಲಾನಡ್ ಇದ್ದಂಗೆ ಕಾಣಿಸ್ತಾ ಇದೆ. ಪ್ರೊಡ್ಯೂಸರ್ ಡೈರೆಕ್ಟರ್ ಬಗ್ಗೆ ಎಲ್ಲ ಹೇಳ್ತಾ ಇದ್ದೀರಾ, ಪತ್ತೆ ಹಚ್ಚಿ ಅಂತ ಹೇಳ್ತಾ ಇದ್ದೀರಾ. ಯಾಕೆ ಸ್ಥಳೀಯ ಪೊಲೀಸರಿಗೆ ಕಂಪ್ಲೇಂಟ್ ಕೊಡಲಿಲ್ಲ? ಮೈ ಫಸ್ಟ್ ಕ್ವಶನ್. ಇವ್ರು ಯಾರು ಹಿಡಿದ್ರು ಅಂತ ಹೇಳ್ತಾರಲ್ಲ, ಅವರೇ ಇನ್ಫಾರ್ಮೇಶನ್ ಬಿಟ್ಟಿದ್ದಾರೆ ಅನ್ನೋದಾದ್ರೆ ಅವ್ರನ್ನ ಒಪ್ಪಿಸ್ಬೇಕಲ್ವಾ? ಎಕ್ಸಾಕ್ಟ್ಲಿ ಮೈ ಪಾಯಿಂಟ್. ನಿಮ್ಮ ಬಳಿ ಕಳ್ಳ ಬಂದಿದ್ದಾನೆ, ಕಳ್ಳ ಇದ್ಬಿಟ್ಟು ಹಿಂಗ್ ಕಳ್ಳತನ ಮಾಡ್ತಾ ಇದ್ದಾನಂತ ಗೊತ್ತಿದ್ಬಿಟ್ಟು ವಾರ್ನ್ ಮಾಡಿ ಕಳಿಸ್. ಏನು ಕಾಮಿಡಿ ಮಾಡ್ತಾ ಇದ್ದೀರಾ? ಅವ್ರು ಹನಿ ಟ್ರಾಫಿಕ್ ಬಂದಿದ್ದಾರೆ ಅಂತ ಗೊತ್ತು ನಿಮಗೆ, 2 ಬಾರಿ ಅಂತ ಅಟೆಂಪ್ಟ್ ಮಾಡಿದಾರೆ ಅಂತನೂ ಗೊತ್ತು, ನಿಮ್ಮ ಸಚಿವರಾಗಿದ್ಕೊಂಡು ನಿಮಗೆ ಗನ್ ಮ್ಯಾನ್ಗಳು ಇದ್ದಾರೆ ಅಂತನೂ ಗೊತ್ತು. ಆ ಗನ್ ಮ್ಯಾನ್ಗಳ ಬಳಿ ಹೇಳಕ್ಕೂ ಆಗ್ಲಿಲ್ವಾ? ಕಳಿಸ್ಕೊಡಕ್ಕೂ ಆಗ್ಲಿಲ್ವಾ? ನೀವು ಅಷ್ಟೊಂದು ಶುದ್ಧ ಹಸ್ತರಾಗಿದ್ದೀರಿ ಅನ್ನೋದಾಗಿದ್ದಿದ್ರೆ ಆಗ್ಬೇಕಾಗಿತ್ತು ಇದು. ಯಾಕಾಗ್ಲಿಲ್ಲ? ಯಾವ ಡ್ರಾಮಾ ಕ್ರಿಯೇಟ್ ಮಾಡ್ತಾ ಇದ್ದೀರಾ? ಯಾರಿಗೆ ಕತೆ ಹೆಣಿತಾ ಇದ್ದೀರಾ ಇದನ್ನ? ಹೌದು, ನಿನ್ನೆ ಮೊನ್ನೆ ಆಗಿದೆ ಅಂತಂದಾಗ ಒಪ್ಕೊಳ್ಬೋದಾಗಿತ್ತು, ಏನೋ ಒಂದಿಷ್ಟು ಯೋಚನೆಗಳಿರಬಹುದು, ಯಾವುದೋ ಒಂದು ರೀತಿ ಆಗಿದೆ ಅಂತ. 6 ತಿಂಗಳಿಂದ ನಡೀತಾ ಇರುವಂತ ಡ್ರಾಮಾಗೆ ಇವತ್ತು ರೆಕ್ಕೆ ಪುಕ್ಕೆ ಕಟ್ಟಿ ಹಿಂಗ್ ಆಗಿದೆ ಅಂತ ಹೇಳ್ತೀರಾ? ಅಸಹ್ಯ ಅನ್ಸಲ್ವಾ ನಿಮಗೆಲ್ಲ? ಇದಕ್ಕೆಲ್ಲ ಬ್ರೇಕ್ ಹಾಕ್ಬೇಕೇನು? ಏನ್ ಹೇಳ್ತಾರ ಅವರು? ಇಂಥವಕ್ಕೆಲ್ಲ ಬ್ರೇಕ್ ಹಾಕಬೇಕು ಅಂತ ಹೇಳಿ. ಬ್ರೇಕ್ ಹಾಕೊಳ್ಬೇಕಾಗಿದ್ದು ನಿಮ್ಮನ್ನು ನೀವು ಹಾಕೊಳ್ಳಿ ಫಸ್ಟ್ ಬ್ರೇಕು. ಅವ್ರ ಪಾಡಿಗೆ ಅವರೇ ಹಾಕೊಳ್ತಾರೆ. ನೀವು ಹಂಗಿದ್ದೀರಾ ಅನ್ನೋದಕ್ಕೋಸ್ಕರನೇ ಅವ್ರು ಬರೋದಲ್ವಾ ನಿಮ್ಮ ಹತ್ರ? ಹೌದು ತಾನೇ? ನೀವು ಹಂಗೆ ಇರೋದಕ್ಕೇ ಅವ್ರು ನಿಮ್ಮ ಹತ್ರ ಬರೋದು. ಯಾಕೆ ಉಳಿದವ್ರ ಹತ್ರ ಹೋಗೋದಿಲ್ಲ? ಅವರು ನಿಮ್ಮ ಹತ್ರನೇ ಯಾಕೆ ಬರ್ತಾರೆ? ಇವರೇ ಇರಬೇಕು ಅಂತೇಳಿ ಯಾಕೆ ಹೋಗ್ತಾರೆ? ಕಣ್ಣಿಗೆ ಕಾಣಲ್ವಾ? ಆಮೇಲೆ ಒಂದು ಕರೆಕ್ಟಾಗಿ ಹೇಳಿದ್ರಿ ಇವತ್ತು, ಅವರಿಗೆ ಮೆಚ್ಚುಗೆ ವ್ಯಕ್ತಪಡಿಸ್ಬೇಕು. ಯಾರು ಅಷ್ಟೊಂದು ಬಹಿರಂಗವಾಗಿ ಹೇಳ್ಕೊಳ್ಳೋದಿಲ್ಲ. ನಾನು ಸತ್ಯ ಹರಿಶ್ಚಂದ್ರ. ಇಂಪಾರ್ಟೆಂಟ್ ಅದು. ನಾನು ಸತ್ಯ ಹರಿಶ್ಚಂದ್ರನಲ್ಲ, ನಾನು ಶ್ರೀರಾಮಚಂದ್ರನಲ್ಲ. ಸತ್ಯ ಹರಿಶ್ಚಂದ್ರವನ್ನ ರಾಜ್ಯದ ಜನ ಅರ್ಥ ಮಾಡ್ಕೊಳ್ಬೇಕು. ಶ್ರೀರಾಮಚಂದ್ರನಲ್ಲ ಅನ್ನುವಂಥದ್ದನ್ನ ಅವ್ರ ಮನೆಯವರು ಅರ್ಥ ಮಾಡ್ಕೊಳ್ಬೇಕು, ಅದನ್ನ ನಾವಲ್ಲ. ಅದ್ರ ಅರ್ಥ ಮಾಡ್ಕೊಳ್ಬೇಕಾಗಿರೋದು ಅವ್ರ ಮನೆಯವರು. ಅದು ಅವ್ರಿಗೆ ಮೆಸೇಜ್. ನಮಗ್ ಸಂಬಂಧ ಇಲ್ಲಪ್ಪ, ನಮಗ್ ಸಂಬಂಧ ಇಲ್ಲ. ನಮಗ್ ಸಂಬಂಧ ಇರೋದು ನಾನು ಸತ್ಯ ಹರಿಶ್ಚಂದ್ರನಲ್ಲ ಅಂತಂದ್ರೆ ರಾಜಕಾರಣಿಗಳು ಸುಳ್ಳು ಹೇಳ್ಕೊಂಡೇ ಓಡಾಡ್ತಾರೆ, ಅವ್ರು ಯಾವತ್ತೂ ಸತ್ಯವನ್ನ ಹೇಳಲ್ಲ ಅನ್ನುವಂಥದ್ರ ಅರ್ಥ ಅದು ಅಷ್ಟೇ. ಇದಕ್ಕಿಂತಲೂ ಇನ್ನೇನು ಹೇಳಬೇಕು ನಿಮಗೆ? ರಾಜಕೀಯ ಸುತ್ತ ಹನಿ ಓಡಾಡ್ತಾ ಇದೆ, ಆ ಟ್ರ್ಯಾಪ್ ಅನ್ನ ಮಾಡ್ಕೊಳ್ತಾ ಇದ್ದಾರೆ. ಇವ್ರಿಗೆ ಪತ್ತೆ ಹಚ್ಚೋಕೆ ಒಂದು ತನಿಖಾ ಸಂಸ್ಥೆ ಬೇಕಂತೆ, ಒಂದು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡೋಕ್ಕೂ ಆಗಲ್ಲ. ಇವರೆಲ್ಲ ಮಂತ್ರಿಗಳು, ಇವರೆಲ್ಲ ರಾಜ್ಯವನ್ನ ಆಳ್ತಾರೆ, ರಾಜ್ಯದ ಜನತೆಗೆ ಮಾರ್ಗದರ್ಶನವನ್ನ ಮಾಡ್ತಾರಂತೆ. ಇವರೆಲ್ಲ ಜನಪ್ರತಿನಿಧಿಗಳು. ಚೆನ್ನಾಗಿದೆ ಡ್ರಾಮಾ ಮಾಡ್ಕೊಂಡು. ಇನ್ನು ತಮ್ಮ ವಿರುದ್ಧದ ಸರಣಿ ಆರೋಪ, ಸರಣಿ ಕೇಸ್ಗಳಿಂದ ತೀವ್ರವಾಗಿ ನೊಂದಂತಿರುವ ಮಾಜಿ ಮಂತ್ರಿಯೂ ಆಗಿರುವ ಆರ್ ನಗರ ಶಾಸಕ ಮುನಿರತ್ನ ಇದೇ ಅವಕಾಶ ಎನ್ನುತ್ತಾ ತನ್ನ ಮನದ ಬೇಗುದಿಯನ್ನ ಸದನದ ಒಳಗೆ ಹೊರಗೆ ಬಯಲು ಮಾಡಿದರು. ರಮೇಶ್ ಜಾರಕಿಹೊಳಿ, ರೇವಣ್ಣ ಬಳಿಕ ರಾಜಣ್ಣರನ್ನ ಟಾರ್ಗೆಟ್ ಮಾಡಲಾಗಿದೆ, ಇದರ ಹಿಂದೆ ಡಿಕೆ ಶಿವಕುಮಾರ್ ಇದ್ದಾರೆ ಅಂತ ಮುನಿರತ್ನ ದೂರಿದ್ರು. ಹನಿ ಟ್ರ್ಯಾಪ್ ಟೀಮ್ ಜೊತೆಗೆ ಮಧ್ಯರಾತ್ರಿ 2 ಗಂಟೆಗೆ ಡಿಕೆ ಶಿವಕುಮಾರ್ ಸಭೆ ನಡೆಸಿದ್ದಾರೆ ಎಂಬ ಆರೋಪವನ್ನು ಮಾಡಿದ್ದಾರೆ. ನೀವು ಮಾಡಿದ ಪಾಪದ ಕೃತ್ಯ ನಿಮ್ಮನ್ನ ಬಿಡಲ್ಲ ಅಂತ ಎಚ್ಚರಿಸಿದ್ದಾರೆ. ಇದೇ ವೇಳೆ ಬಿಜೆಪಿ ನಾಯಕರು ಕೂಡ ಹನಿ ಟ್ರ್ಯಾಪ್ ಕೇಸನ್ನು ಎಸ್ಐಟಿ ಅಥವಾ ಸಿಬಿಐ ತನಿಖೆ ವಹಿಸಬೇಕು ಅಂತ ಆಗ್ರಹಿಸಿದ್ರು. ಇನ್ನು ಡಿಕೆ ಶಿವಕುಮಾರ್ ಹೆಸರೆಳೆದೆ ಕೇಂದ್ರ ಮಂತ್ರಿ ಕುಮಾರಸ್ವಾಮಿ ಟ್ವೀಟ್ ಮೂಲಕ ಆಕ್ರೋಶ ಹೊರಹಾಕಿದ್ರು. ಅಹೋರಾತ್ರಿಯೂ ದ್ರೋಹ ಚಿಂತನೆ, ವಿಶ್ವಾಸದ್ರೋಹ, ಉಂಡ ಮನೆಗೆ ಕನ್ನ, ಸ್ವಪಕ್ಷೀಯರಿಗೆ ಗುನ್ನ, ಇದು ಒಂದು ಬದುಕೆ? ಕ್ರಿಮಿನಲ್ನ ಚಾಡಿಯ ಧಮಕಿ ಹಾಕುವುದು, ವಿಷಕ್ರಿಮಿಯ ಕೆಲಸ ಎಲ್ಲರನ್ನ ಕಚ್ಚುವುದು, ಇದರಲ್ಲಿ ನನಗೇನು ಅಚ್ಚರಿ ಇಲ್ಲ. ಇವತ್ತು ಸ್ವಪಕ್ಷೀಯರೇ ಈ ಮರ್ಯಾದೆಗೇಡಿಯ ಮಾನವನನ್ನ ವಿಧಾನಸೌಧದಲ್ಲಿಯೇ ಹರಾಜು ಹಾಕಿದ್ದಾರೆ, ಅದಕ್ಕೆ ಉತ್ತರವೇನು ಅಂತ ಎಕ್ಸ್ನಲ್ಲಿ ಬರ್ಕೊಂಡಿದ್ದಾರೆ. ಡಿಕೆ ಶಿವಕುಮಾರ್ ಮಾಡ್ತಾ ಇರೋಂಥ ಮಹಾಪಾಪದ ಕೆಲಸ ಇದು. ರಮೇಶ್ ಜಾರಕಿಹೊಳಿನ ಮಾಡಿದ್ರು, ರೇವಣ್ಣನ ಮೇಲೆ ಮಾಡಿದ್ರು, ಸೂರಜ್ ರೇವಣ್ಣನ ಮೇಲೆ ಮಾಡಿದ್ರು, ತಿರ್ಗಾ ಇವತ್ತು ರಾಜಣ್ಣನ ಪ್ರಯತ್ನ ಮಾಡಿದ್ದಾರೆ. ಪಾಪ ಯಾರನ್ನ ಬಿಡಲ್ಲ. ನೀವು ಮಾಡಿರೋ ಪಾಪ, ಇಂಥ ಪಾಪಗಳನ್ನ ಮಾಡಬೇಡ್ರಿ. ನಾಳೆ ನಿಮ್ಮ ಕುಟುಂಬ ಬೆಳಿಬೇಕಾಗಿದೆ. ಈ ಹನಿ ಟ್ರ್ಯಾಪ್ ಟೀಮ್ಗಳು ಸಾಕ್ತಾ ಇದ್ದೀರಲ್ಲ, ರಾತ್ರಿ 2 ಗಂಟೆಗೆ ಮೀಟಿಂಗ್ ಮಾಡೋದು, ಇಷ್ಟು ನೀಚ ಕೆಲಸಕ್ಕೆ ಡಿ ಕೆ ಶಿವಕುಮಾರ್ ಅವರು ಇನ್ನು ಮುಂದಕ್ಕಾದ್ರೂ ಹೋಗದಂಗೆ ಜನಸೇವೆ ಕಡೆ ಗಮನ ಕೊಡ್ಲಿ. ಹನಿ ಟ್ರ್ಯಾಪ್ ಮುಖಾಂತರ ಇನ್ನೊಬ್ಬನನ್ನ ನೀವು ಕಟ್ಟಿ ಹಾಕುವಂತ ಪ್ರಯತ್ನ, ಒಬ್ರು ಒಳಗೆ ಇನ್ನೊಬ್ರೊಳಗೆ ಪ್ರಭಾವಿಗಳಿದ್ದಾರೆ, ಒಬ್ರು ಸಚಿವರು ಹೇಳಿದ್ರೆ ಸುಮ್ಮನೆ ಕುತ್ಕೊಳ್ಳಿಕ್ ಆಗಲ್ಲ ಅಂತ. ಅಷ್ಟು ದೊಡ್ಡ ಸಚಿವರು ಯಾರಿದ್ರು ಹನಿ ಟ್ರ್ಯಾಪ್ ಅನ್ನು ಮಾಡ್ತಾ ಇದ್ದಾರೆ? ಇದಕ್ಕೆ ಸರ್ಕಾರನೇ ಇದಕ್ಕೆ ಬೆಂಬಲವಾಗಿ ನಿಂತಿದ್ಯಾ ಅಥವಾ ಯಾರು ಒಬ್ಬ ವ್ಯಕ್ತಿ ಮಾತ್ರ ಬೆಂಬಲವಾಗಿ ನಿಂತಿದ್ಯಾ? ರಾಜಕಾರಣಕ್ಕೋಸ್ಕರ ಏನ್ ಬೇಕಾದ್ರೂ ಯಾವ ಕಾರಣಕ್ಕೂ ಸಹಿಸ್ಲಿಕ್ಕೆ ಆಗಲ್ಲ. ರಾಜಣ್ಣ ಅವರು ಮತ್ತೊಂದು ಮಾತನ್ನ ಹೇಳಿದ್ರು, ಒಬ್ಬ ಸಚಿವರು
ಈ ವಿಚಾರವನ್ನು ಬಹಳ ಗಂಭೀರವಾಗಿ ತೆಗೆದುಕೊಳ್ಬೇಕು. ರಾಜ್ಯದ ರಾಜಕೀಯ ಇತಿಹಾಸದಲ್ಲಿ ಅಥವಾ ಸದನದ ಒಳಗಡೆ ಹಿಂದೆಂದೂ ಕೂಡ ಈ ರೀತಿ ಚರ್ಚೆಗಳು ಆಗಿರಲಿಲ್ಲ. ಸಿಬಿಐ ತನಿಖೆನೇ ಆಗಬೇಕು ಅನ್ನೋದು ನಮ್ಮ ಅಭಿಪ್ರಾಯ. ಪರ್ಟಿಕ್ಯುಲರ್ ರಾಜಣ್ಣ ಕೇಸು, ಬಟ್ ಎಲ್ಲರೂ ರೋಷಭರಿತವಾಗಿ ಮಾತಾಡ್ತಾ ಇದ್ದಾರೆ. ಇಲ್ಲಿ ಇನ್ನೊಂದು ರೀತಿ ಡ್ರಾಮಾ, ಇದು ಇನ್ನೊಂದು ರೀತಿ ಡ್ರಾಮಾ ಬಿಜೆಪಿ ಅವರದ್ದು. ಆಹಾ, ಏನು ಶುದ್ಧ ಹಸ್ತರು ಅನ್ನೋ ರೀತಿಯಲ್ಲಿ ಮಾತನಾಡ್ತಾ ಇದ್ದೀರಲ್ಲ, ಹನಿ ಟ್ರ್ಯಾಪ್ ನಿಂದ ರಾಜಕೀಯವನ್ನ ಮಾಡಬೇಕಾದಂತದ್ದ ಅಂತ ಹೇಳಿ. ಹೌದು, ಇಡಿ, ಸಿಬಿಐ, ಐಟಿಯನ್ನ ಬಳಕೆ ಮಾಡ್ಕೊಂಡು ರಾಜಕೀಯ ಮಾಡಿದವರು ಯಾರು ಮಾಡಿದ್ರು? ಅದಿಲ್ಲ, ಅದು ರಾಜಕೀಯ ಅಲ್ಲ ನಿಮ್ದು, ಅದು ಹೊಲಸು ರಾಜಕೀಯ ಅಲ್ಲ. ಬೇಕಾಗಿರುವ ಟೈಮಲ್ಲಿ ಇಡಿಯನ್ನ ಬಳಕೆ ಮಾಡ್ಕೊಂಡು, ಸಿಬಿಐನ ಬಳಕೆ ಮಾಡ್ಕೊಂಡು, ಐಟಿಯನ್ನ ಬಳಕೆ ಮಾಡ್ಕೊಂಡ್ಬಿಟ್ಟು ಮೊನ್ನೆ ಆದ್ರೂ ರಿಪೋರ್ಟ್ ಬಂದಿದೆಯಲ್ಲ ನಿಮ್ದೇ ಕೊಟ್ಟಿರುವಂತದ್ದು, 2 ಕೇಸು ಪ್ರೂವ್ ಆಗಿರೋದು, 500 ಕೇಸೇನೋ 600 ಕೇಸ್ಗಳಲ್ಲಿ. ಏನಿದೆ ನಿಮ್ದು ರಾಜಕೀಯ ಅಲ್ವಾ? ಇಲ್ಲ, ಅದು ಅವ್ರು ಮಾಡಿದ ತಕ್ಷಣ ಈ ರಾಜಕೀಯ. ಅದು ಸ್ವತಂತ್ರ ತನಿಖಾ ಸಂಸ್ಥೆ ಚೆನ್ನಾಗಿದೆ, ಅದು ಬಂದಾಗ ಮಾತ್ರ ಸ್ವತಂತ್ರ ತನಿಖಾ ಸಂಸ್ಥೆಗಳು. ಇಲ್ಲಿ ಮಾತ್ರ ಇದು ಒಂದು ಹೊಲಸು ರಾಜಕೀಯ. ಇದು ಮಹಾರಾಜರ ಕಾಲದಿಂದಲೂ ಕೂಡ ಈ ರೀತಿಯಾಗಿ ಬಳಕೆ ಮಾಡ್ಕೊಂಡಿದ್ದ. ಅವಾಗ ವಿಷಕನ್ಯೆಯನ್ನ ಬಳಕೆ ಮಾಡ್ತಾ ಇದ್ರು, ಈಗ ಹನಿ ಅಂತೆ, ಅದು ಟ್ರ್ಯಾಪ್ ಅಂತೆ. ಚೆನ್ನಾಗಿದೆ ರೀ ನಿಮ್ಮೆಲ್ಲ ಡ್ರಾಮಾಗಳು. ಮಾನ್ಯ ಮುನಿರತ್ನ ಅವರು, ಯಾವ ಆಧಾರದ ಮೇಲೆ ನೀವು ಒಬ್ಬ ಉಪಮುಖ್ಯಮಂತ್ರಿಗಳ ಮೇಲೆ ಆರೋಪವನ್ನ ಮಾಡ್ತೀರಾ? ಆವಾಗಲೂ ಕೂಡ ಹೇಳಿದ್ರಿ ರಮೇಶ್ ಜಾರಕಿಹೊಳಿ ಅವರ ವಿಚಾರದಲ್ಲಿ, ಪ್ರೂವ್ ಮಾಡಕ್ ಆಯ್ತಾ ನಿಮ್ಮ ಹತ್ರ? ಪ್ರೂವ್ ಮಾಡಕ್ ಆಗದೆ ಇದ್ದ ನಂತರ ಯಾಕೆ ಪದೇ ಹೆಸರುಗಳನ್ನ ಹೇಳ್ಕೊಂಡ್ಬಿಟ್ಟು ಆರೋಪಗಳನ್ನ ಮಾಡೋದು? ಅವರ ನಡುವೆ ಏನಾದರೂ ಇರಬಹುದು, ನಿಮ್ಮ ನಡುವೆ ಅವರ ನಡುವೆ ದ್ವೇಷದ ರಾಜಕಾರಣಿ ಇರಬಹುದು. ಆದರೆ ಒಬ್ಬ ರಾಜ್ಯದ ಉಪಮುಖ್ಯಮಂತ್ರಿಗಳಲ್ಲಿ ಇದ್ದಾರೆ ಅಂತಂದಾಗ ಆರೋಪ ಮಾಡಬೇಕಾದ್ರೆ ಏನಾದರೂ ದಾಖಲೆಗಳು ಇರಬೇಕಲ್ವಾ? ಇದೇ ಬಿಜೆಪಿಯವರೇ ಕೇಳೋದಲ್ವಾ ಕಾಂಗ್ರೆಸ್ಸಿಗೆ, ಎಲ್ರಿ ದಾಖಲೆಗಳಿದೆ ಅಂತ ಹೇಳಿ. ಕಾಂಗ್ರೆಸ್ನವರು ಅಷ್ಟೇ ದಾಖಲೆಗಳ ವಿಚಾರದಲ್ಲಿ. ಈ ಕಾಂಗ್ರೆಸ್ನವರು ಮಾತನಾಡೋದೇನು, ಇದರ ಹಿಂದೆ ಯಾರೋ ಪ್ರೊಡ್ಯೂಸರು, ಡೈರೆಕ್ಟರ್ ಎಲ್ಲ ಇದ್ದಾರೆ, 48 ಜನ ಇದ್ದಾರೆ ಅನ್ನುವಂಥ ಲೆಕ್ಕನೂ ಗೊತ್ತಿದೆ, ಅವ್ರು ಯಾರು ಬಂದಿದ್ರು ಅನ್ನೋದು ಗೊತ್ತಿದೆ. ಅಷ್ಟೆಲ್ಲ ಗೊತ್ತಿದ್ದಾಗಲೂ ಕೂಡ ಪ್ರೊಡ್ಯೂಸರ್ ಮತ್ತೆ ಡೈರೆಕ್ಟರ್ ಗೊತ್ತಿಲ್ಲ ಅಂತೆ. ಏನ್ ಡ್ರಾಮಾ ಮಾಡ್ತಿರಲ್ಲ ನೀವೆಲ್ಲ ಸೇರ್ಕೊಂಡು. ಗೊತ್ತಿದ್ದು ಮಾತನಾಡೋ ರೀತಿಯಲ್ಲಿ ರಾಜಣ್ಣವ್ರು ಮಾತನಾಡ್ತಾರೆ ಸದನದಲ್ಲಿ, ನಿಮ್ಮಲ್ಲೂ ಒಂದು ಫ್ಯಾಕ್ಟ್ರಿ ಇದೆ, ನಮ್ಮಲ್ಲೂ ಒಂದು ಫ್ಯಾಕ್ಟ್ರಿ ಇದೆ, ನೀವು ಹೇಳಿ ಆಮೇಲೆ ನಮ್ದು ಹೇಳ್ತೀವಿ ಅಂತಿದ್ದಾರೆ. ಏಕೆ ಹೇಳಿಬಿಡಿ ಮೊದಲನೇದಾಗಿ ನಿಮ್ಮ ಫ್ಯಾಕ್ಟ್ರಿ ಯಾವುದು ಅಂತ ಹೇಳಿ. ಹೇಳಕ್ಕಾಗಲ್ವಾ ರಾಜಣ್ಣವ್ರೆ? ಚೆನ್ನಾಗಿದೆ, ಏನ್ ಬ್ಯೂಟಿಫುಲ್ ಆಗಿ. ಒಬ್ರು ಯಾರು ಅದರಲ್ಲಿ ಇರಲಿಲ್ಲ ಕಾಮಿಡಿಯಾಗಿ ಯಾರಾದ್ರೂ ಮಾತಾಡೋರು, ಎಲ್ಲ ಫುಲ್ ಸೀರಿಯಸ್ ಆಗಿ, ಮೂವಿನೇ ಸೀರಿಯಸ್ ಆಗಿತ್ತು, ಅಷ್ಟು ಚೆನ್ನಾಗಿದ್ದು. ಒಬ್ಬರಾದ್ರೂ ಸಾಕ್ಷಿ ಹೇಳಿ ನೋಡೋಣ, ಇಂಥವ್ರು ಇದ್ರು ಇಂಥವ್ರೇ ಮಾಡಿದ್ದಾರೆ ಅಂತೇಳಿ. ಹಿಂದೆ ಆಗಿರೋದಕ್ಕೂ ಇದಕ್ಕೆ ಲಿಂಕ್ ಅಂತೆ, ಅದರಲ್ಲಿ ಯಾವುದು ಪ್ರೂವ್ ಆಗಿಲ್ಲ. ಎಲ್ಲರೂ ಒಬ್ಬೊಬ್ಬರು ಪಾತ್ರಗಳನ್ನು ನಿಭಾಯಿಸಿದ್ರ ಚೆನ್ನಾಗಿ. ಇನ್ನು ರಾಜ್ಯದಲ್ಲಿ ಇಲ್ಲಿದೆ ನೋಡಿ, ಈ ಕಡೆಗೆ ಇವರು ಡ್ರಾಮಾ ಶುರು, ಈ ಕಡೆಗೆ ಜನರ ಮೇಲೆ ಬರೆ ಹಾಕ್ತಾನೆ ಇರೋದು. ರಾಜ್ಯದಲ್ಲಿ ದರ ಏರಿಕೆಯ ಸರಣಿ ಮುಂದುವರೆದಿದೆ. ಈಗ ಮತ್ತೆ ವಿದ್ಯುತ್ ದರ ಹೆಚ್ಚಳ ಮಾಡಿ ಗ್ರಾಹಕರಿಗೆ ಕೆಇಆರ್ಸಿ ಶಾಕ್ ಕೊಟ್ಟಿದೆ. ವಿದ್ಯುತ್ ದರವನ್ನು ಪ್ರತಿ ಯೂನಿಟ್ಗೆ 36 ಪೈಸೆ ಹೆಚ್ಚಳ. ಸೂಪರ್, ಆಯ್ತಲ್ಲ, ಒಳ್ಳೇದು. ಯಾಕಂತ ಕೇಳಿದ್ರೆ ಅದು ನಾವು ಪಿಂಚಣಿ ಕೊಡಬೇಕಾಗಿದೆ, ಗ್ರಾಚ್ಯುಟಿ ಹಣವನ್ನು ಕೂಡ ಕೊಡಬೇಕಾಗಿದೆ, ಹಾಗಾಗಿ ತಗೊಳ್ತಾ ಇದೀವಪ್ಪ, ಬೇರೆ ಏನೂ ಇಲ್ಲ ಅಷ್ಟೇ. ಆಮೇಲೆ ಇವ್ರ ಸಂಬಳನೂ ಜಾಸ್ತಿ ಮಾಡ್ಕೋಬೇಕಲ್ಲ, ಅದಕ್ಕೆ ದುಡ್ಡಿಲ್ಲ, ಅದಕ್ಕೋಸ್ಕರ ಭಿಕ್ಷೆ ಬಿಡ್ತಾ ಇದ್ದೀವಿ. ಏಪ್ರಿಲ್ 1ರಿಂದ ಇದು ಆರಂಭ ಆಗುತ್ತಂತೆ. ಸಹಜವಾಗಿ ಬಿಜೆಪಿಯವರು ಮುಗಿಬಿದ್ರು. ಕರ್ನಾಟಕದ ಜನರನ್ನ ಗಾಣದ ರೀತಿ ರುಬ್ತಾ ಇದ್ದಾರೆ, ಒಂದೊಂದೇ ತೆರಿಗೆ ಶುರು ಮಾಡಿದ್ದಾರೆ ಅಂತೆಲ್ಲ ಕಿಡಿಕಾರಿದ್ರು. ಇದರಿಂದ ಜನಸಾಮಾನ್ಯರಿಗೆ ತೊಂದರೆ ಆಗಲ್ಲ, ಗೃಹ ಜ್ಯೋತಿಯಿಂದ ಆದ ನಷ್ಟವನ್ನು ತುಂಬಿಕೊಳ್ಳೋಕೆ ಈ ದರ ಹೆಚ್ಚಳ ಮಾಡಿಲ್ಲ. 200 ಯೂನಿಟ್ ಮೇಲ್ಪಟ್ಟು ವಿದ್ಯುತ್ ಬಳಕೆ ಮಾಡೋರಿಗೆ ಈ ದರ ಏರಿಕೆ ಅನ್ವಯ ಆಗುತ್ತೆ, ಬಡವರಿಗೆ ಇದರಿಂದ ಹೊರೆ ಆಗಲ್ಲ. ಈ ವಿಚಾರದಲ್ಲಿ ಬಿಜೆಪಿ ರಾಜಕೀಯ ಮಾಡೋದು ಸರಿಯಲ್ಲ ಅಂತ ಸಚಿವ ಸಂತೋಷ್ ಲಾಡ್. ಯಾಕ್ರಿ ಸುಳ್ಳು ಹೇಳ್ತೀರಾ ಸಂತೋಷ್ ಲಾಡ್ ಅವರೇ? ಬರ್ತೀನಿ. ಇಂದಿನ ಸಚಿವರು ಸಹ ಸಮರ್ಥಿಸಿದ್ದಾರೆ. ಸರ್ಕಾರದ ನಿರ್ಧಾರದಿಂದ ಗೃಹ ಜ್ಯೋತಿ ಯೋಜನೆ ಸೌಲಭ್ಯದಿಂದ ಹೊರಗುಳಿದವರು ಮತ್ತು ವಾಣಿಜ್ಯ ಬಳಕೆಯ ಗ್ರಾಹಕರಿಗೆ ವಿದ್ಯುತ್ನ ಶಾಕ್ ಟ್ರೀಟ್ಮೆಂಟ್ ಜೋರಾಗುತ್ತಂತೆ. ಮುಂದಿನ 3 ವರ್ಷಗಳಲ್ಲಿ 8,519 ಕೋಟಿ ರೂಪಾಯಿ ಸಂಗ್ರಹಿಸುವ ಗುರಿ ಅಂತಿದ್ದಾರೆ. 20,000 ಇಟ್ಕೊಂಡ್ಬಿಡ್ರಿ, ಯಾಕೆ ಆಗ್ಬಿಡ್ಲಿ. ಅದೊಂದು ಇಂಧನ ಇಲಾಖೆಯಿಂದ 1 ಲಕ್ಷ ಕೋಟಿ ಆದಾಯ ನಿರೀಕ್ಷೆ ಮಾಡ್ತಾ ಇದೀವಿ ಬಜೆಟ್ನಲ್ಲಿ, ಅವ್ರ ಪಾಲೆ ಜಾಸ್ತಿ, ಯಾಕೆ ಇಟ್ಕೊಂಡ್ಬಿಡಿ, ಒಳ್ಳೇದಲ್ವಾ? ರಾಜ್ಯದಲ್ಲಿ ದರಿದ್ರ ಕೆಟ್ಟ ಕಾಂಗ್ರೆಸ್ ಸರ್ಕಾರ, ಜನವಿರೋಧಿ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಈ ನಾಡಿನ ಜನತೆಗೆ ಕೊಟ್ಟಿರ್ತಕ್ಕಂಥ ಏಕೈಕ ಗ್ಯಾರಂಟಿ ಏನಪ್ಪಾ ಅಂತ ಹೇಳಿದ್ರೆ ಬೆಲೆ ಏರಿಕೆ. ಒಂದು ಕಡೆ ಪುಕ್ಕಟೆ ವಿದ್ಯುತ್ ಅಂತ ಹೇಳ್ತಾರೆ, ಈ ರೀತಿ ಬರೆ ಎಳಿತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ರಾಜ್ಯದಲ್ಲಿ ರೈತರಿಗೆ 7 ತಾಸು ವಿದ್ಯುತ್ ಅನ್ನ 3 ಫೇಸ್ ವಿದ್ಯುತ್ ಅನ್ನ ಕೊಡೋದಕ್ಕೂ ಕೂಡ ರಾಜ್ಯ ಸರ್ಕಾರಕ್ಕೆ ಆಗ್ತಾ ಇಲ್ಲ. ಸದನದಲ್ಲಿ ವಿಚಾರವನ್ನು ಪ್ರಸ್ತಾಪ ಮಾಡ್ತೇವೆ. ತೆರಿಗೆಗಳನ್ನ ಏರಿ ಜನರ ಮೇಲೆ ಹೊರೆಯನ್ನ ಹಾಕ್ತಾ ಇದ್ದೀರಾ. ಇವತ್ತು ಇಂಡೈರೆಕ್ಟ್ ಆಗಿ ಬೇರೆ ಬೇರೆ ಹೆಸರು ಹೇಳಿ ಇವತ್ತು ತೆರಿಗೆಗಳನ್ನ ಏರಿಕೆ ಮಾಡ್ತಾ ಇರುವಂತದ್ದು. 36 ಪೈಸೆ ದೊಡ್ಡ ರೀತಿಯಾದಂತ ತೆರಿಗೆಯನ್ನ ಏರಿದ್ದಾರೆ. ಇದರಿಂದ ಸಣ್ಣ ಕೈಗಾರಿಕೆಗಳು ಕುಂಠಿತ ಆಗ್ತೈತೆ, ಸಾಮಾನ್ಯ ಜನಕ್ಕೂ ಕೂಡ ಇದರಿಂದ ಬರೆ ಎಳೆದ ರೀತಿ ಆಗುತ್ತೆ. ಹಳೆ ಪೆನ್ಷನ್ ಇದಿದೆಯಲ್ಲ, ಮತ್ತೆ ಗ್ರಾಚ್ಯುಟಿ ವಿಚಾರದಲ್ಲಿ ಬಂದಿರೋದು, ಗ್ರಾಜ್ಯುಟಿ
ಅದರ ವಿಚಾರ ಬಂದಿರೋದು. ಅದರಿಂದ ಇದು KERC ಆದೇಶ ಪ್ರಕಾರ ಹಳೆ ದರ, ಈಗ ಹಳೆ ಎಂಪ್ಲಾಯೀಸ್ ಇದ್ದಾರಲ್ಲ ಅವರು ಇನ್ನೂ ಇದ್ದಾರೆ, ಅವರು ರಿಟೈರ್ ಆಗುವಾಗ ಪೆನ್ಷನ್ ಕೊಡಬೇಕಲ್ಲ, ಆ ವಿಚಾರದಲ್ಲಿ ಇವತ್ತು ಆರ್ಡರ್ ಕೊಟ್ಟಿದ್ದಾರೆ 36 ಪೈಸೆ ಅಂತ. ಎಲ್ಲ ಸರ್ಕಾರಗಳು ಬಂದಾಗ ಸಜೆಸ್ಟ್ ಮಾಡುತ್ತೆ, ಅವ್ರಿಗೆ ಬಿಜೆಪಿ ಕೂಡ ಗುರ್ತಿದೆ. ದಿಸ್ ಲಾರ್ಜಲಿ 36 ಪೈಸಾ ಪರ್ ಯೂನಿಟ್ ಈಸ್ ನಾಟ್ ಫಾರ್ ಎಂಟೈರ್ ಕರ್ನಾಟಕ. ಯಾಕಂದ್ರೆ ಯಾರ್ಯಾರು 200 ಯೂನಿಟ್ ಒಳಗಡೆ ಬರ್ತಾ ಇದ್ದಾರೆ ಅವ್ರಿಗೆ ಫ್ರೀ ಇದೆ. ದೇ ಆರ್ ನಾಟ್ ಗೋಯಿಂಗ್ ಟು ಪೇ. ಓನ್ಲಿ ಪೀಪಲ್ ಹೂ ಆರ್ ಡಸ್ ನಾಟ್ ಕಮ್ ಅಂಡರ್ ಪರ್ವ್ಯೂ ಆಫ್ 200 ಯೂನಿಟ್ಸ್ ಅವ್ರು ಮಾತ್ರ ಕಟ್ತಕ್ಕಂಥದ್ದು ಅಂತ ನನ್ನ ಅಭಿಪ್ರಾಯ. 200 ಒಳಗಿದ್ದವ್ರು 200 ನಂತರ ಯೂಸ್ ಮಾಡ್ದಾಗ ಕಟ್ಬೇಕಲ್ವಾ ಅರುಣ್? ನೋ ರಾಂಗ್. ಸಂತೋಷ್ ಲಾಡ್ ಅವ್ರು ಹೇಳ್ತಾ ಇರೋದು ಸುಳ್ಳು, ಯಾಮಾರಿಸ್ತಾ ಇರೋದು. ಇವರ ಪ್ರಾಬ್ಲಮ್ ಏನು? 200 ಯೂನಿಟ್ ಅಂತ ಹೇಳಿರೋದು. 200 ಯೂನಿಟ್ ಅಲ್ಲ, ಅವ್ನು 50 ಯೂನಿಟ್ ಬಳಕೆ ಮಾಡ್ತಾ ಇದ್ನ, ಅವ್ನು 50 ಯೂನಿಟ್ ಅಷ್ಟೇ. ಅವ್ನು 100 ಯೂನಿಟ್ ಬಳಕೆ ಮಾಡ್ತಾ ಇದ್ನ, ಅವ್ನು 100 ಯೂನಿಟ್ ಅಷ್ಟೇ. 150 ಬಳಕೆ ಮಾಡ್ತಾ ಇದ್ನ, 150 ಯೂನಿಟ್ ಅಷ್ಟೇ. ಅದ್ರ ಮೇಲೆ 5-10 ಯೂನಿಟ್ ಭಿಕ್ಷೆ ರೀತಿಯಲ್ಲಿ ಕೊಟ್ಟಿದ್ದಾರೆ ಅಷ್ಟೇ. ಅದ್ರ ಮೇಲೆ ಆ ಬಳಕೆ ಮಾಡಿರುವಂತ ಯೂನಿಟ್ ಮೇಲೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ 7-8% ಟ್ಯಾಕ್ಸ್ ಹಾಕ್ತಾರೆ ಇವರು, ತೆರಿಗೆಯನ್ನು ಹಾಕೊಂಡು 7 to 8% ಅದನ್ನು ಹಾಕಿ ಇವ್ರು ಯೂನಿಟ್ ಅಂತೆ. ಯಾರ ಈಗ ಹೇಳ್ತಾ ಇದ್ದೀರಾ ಸಂತೋಷ್ ಲಾಡ್ ಅವರೇ? ತೋರಿಸಿ ನೋಡೋಣ. ಪ್ರತಿಯೊಬ್ಬರ ಮನೆಗೂ ವಿದ್ಯುತ್ ಬಿಲ್ ಬರ್ತಾ ಇದೆ ಈಗ 50, 100, 150 ರೂಪಾಯಿನೋ ಬರ್ತಾ ಇದೆ. ನೀವು ಲೆಕ್ಕ 200 ಯೂನಿಟ್ ಅಂತೆ ಕೊಟ್ಟಿರೋದು. ನೀವು ಬಳಕೆ ಮಾಡುವಂತ ಯೂನಿಟ್ ಅಂತ ಹೇಳಿ, ಅದೇನು 200 ಯೂನಿಟ್ ಅಂತ ಹೇಳೋದು? ನೀವು ಬಳಕೆ ಮಾಡುವಂತ ಯೂನಿಟ್ನ ಮೇಲೆ ಅಷ್ಟೇ. 100 ಯೂನಿಟ್ ಯೂಸ್ ಮಾಡ್ತಾ ಇದ್ರೆ ನಿಮಗೆ 110ವರೆಗೂ ಕೂಡ ಇದೆ. 100 ಒಳಗಡೆಗಿದ್ರೆ 5 ಯೂನಿಟ್ ನಿಮಗೆ ಸಿಗೋದು. 90 ಯೂನಿಟ್ ಯೂಸ್ ಮಾಡ್ತಾ ಇದ್ರೆ 95 ಯೂನಿಟ್ ವರೆಗೂ ಮಾತ್ರ ನಿಮಗೆ ಲಭ್ಯ. 95ನೇ ಯೂನಿಟ್ ಇಂದ ನೀವು ಜಾಸ್ತಿ ಹೋದ್ರೆ ನಿಮಗೆ 7% 8% ಹಾಕ್ತಾರೆ ತೆರಿಗೆಯನ್ನ. ಅದರ ಜೊತೆಗೆ ಈಗ ಬರ್ತಾ ಇರುವಂತ ಈ ದರ ಬರುತ್ತೆ, ನೋಡ್ತಾ ಇರಿ. ಬೇಸಿಗೆಯಲ್ಲಿ ಇನ್ನೂ ಏನೇನಾಗುತ್ತೆ ಹಾಕಿ, ಇನ್ನೂ ಎಷ್ಟೆಷ್ಟು ಬರೆ ಹಾಕಬೇಕಾಗಿದೆಯೋ ಹಾಕಿ. ಒಂದು ವಿರಾಮ ತಗೊಂಡ್ಬಿಡೋಣಲ್ವಾ? ಒಂದು ವಿರಾಮ ತಗೊಂಡು ವಾಪಸ್ ಬರ್ತೀವಿ. ವಾಪಸ್ ಬಂದ ನಂತರ ನಿಮಗೆಲ್ಲ ಬರೆ ಹಾಕಿದ್ರು, ಅವರೆಲ್ಲ ಜಾಮೂನ್ ತಿಂತಾ ಇದ್ದಾರೆ.